ರಾಯಚೂರು ಜಿಲ್ಲೆಯ ದೇವದುರ್ಗ ಬಸ್ ನಿಲ್ದಾಣದಲ್ಲಿ ಒಂದು ಘಟನೆ ನಡೆದು ಹೋಗಿದೆ. ಮಗುವನ್ನು ಹೊತ್ತೊಯ್ಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮಗುವನ್ನು ಕರೆದುಕೊಂಡು ಹೋಗುವ ಹೊತ್ತೊಯ್ಯುವ ಮಾಹಿತಿಯನ್ನು ತಿಳಿತಾ ಇದ್ದಂತೆ ಸಾರ್ವಜನಿಕರು ಆ ಕಳ್ಳರಿಗೆ ಥಳಿಸಿದ್ದಾರೆ. ಇದು ರಾಯಚೂರು ಜಿಲ್ಲೆಯ ದೇವದುರ್ಗ ಬಸ್ ನಿಲ್ದಾಣದಲ್ಲಿ ನಡೆದಿರುವಂಥ ಘಟನೆ. ಬಸ್ಗಾಗಿ ಕಾಯ್ತಾ ಇದ್ದಂಥ ತಾಯಿ ಮತ್ತು ಮಗಳು ಈ ವೇಳೆ ತಾಯಿಯ ಕಣ್ಣು ತಪ್ಪಿಸಿ ಮಗುವನ್ನು ಕರೆದೊಯ್ಯುವಂಥ ಪ್ರಯತ್ನ. ಇದನ್ನು ಗಮನಿಸಿ ಕಿರುಚಾಡಿದ್ದಾಳೆ ತಾಯಿ, ಜನರನ್ನು ಸೇರಿಸಿದ್ದಾಳೆ ಆ ತಾಯಿ. ಬಳಿಕ ಸಾರ್ವಜನಿಕರೇ ಆ ಖದೀಮನನ್ನು ಹಿಡಿದು ಗುಸ ಕೊಟ್ಟಿದ್ದಾರೆ. ಆರೋಪಿ ನಾಗರಾಜನನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಜನ. ನೋಡಿ, ಇಂಥ ಘಟನೆಗಳು ಕೂಡ ನಡೀತವೆ. ಇದು ರಾಯಚೂರಿನ ದೇವದುರ್ಗದ ಬಸ್ ನಿಲ್ದಾಣದಲ್ಲಿ ನಡೆದಿರುವಂಥ ಘಟನೆ ಇದು. ಅಚ್ಚರಿ, ಯಾಕಂತ ಹೇಳಿದ್ರೆ ಆ ತಾಯಿ ಒಂದು ವೇಳೆ ಕೂಗದೆ ಹೋಗಿದ್ರೆ, ಕಿರ್ಚಾಡದೆ ಹೋಗಿದ್ರೆ ಆ ಮಗುವನ್ನು ಹೊತ್ತೊಯ್ದು ಬಿಡ್ತಿದ್ದ ಅಂತ ಕಾಣಿಸುತ್ತೆ. ಇದೇ ಆರೋಪಿ, ಫೋಟೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇವನೇ ಆರೋಪಿ ನಾಗರಾಜ್ ಅಂತ ಹೇಳಿ. ಇದು ದೇವದುರ್ಗದ ಬಸ್ ನಿಲ್ದಾಣದಲ್ಲಿ ನಡೆದಿರುವಂಥ ಘಟನೆ. ಅನೇಕ ಜನ ಅಲ್ಲಿ ಸೇರಿಕೊಂಡಿದ್ದಾರೆ. ದೊಡ್ಡ ಗಲಾಟೆಯೇ ನಡೆದು ಹೋಗಿದೆ. ಆ ಖದೀಮನನ್ನು ಹಿಡಿದು ಜನರೇ ಬುದ್ಧಿ ಕಲಿಸಿದ್ದಾರೆ, ಕಪಾಳ ಮೋಕ್ಷ ಮಾಡಿದ್ದಾರೆ. ಮಕ್ಕಳನ್ನ ಕಿಡ್ನಾಪ್ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿ ತಮ್ಮ ಎಲ್ಲ ಮಕ್ಕಳನ್ನು ಹೊರಗಡೆ ಬಿಡಬೇಡಿ. ಯಾಕಂದ್ರೆ ಇಲ್ಲಿ ನೋಡಿ ಬಸ್ ಸ್ಟಾಪ್, ದೇವದುರ್ಗ ಬಸ್ ಸ್ಟಾಪ್. ಇದು ರಾಯಚೂರು ಜಿಲ್ಲೆಯ ದೇವದುರ್ಗದ ಬಸ್ ನಿಲ್ದಾಣದ ಆಭರಣ. ಇಲ್ಲಿ ಮಹಿಳೆ ತನ್ನ ಮಗುವನ್ನು ಜೊತೆಗೆ ಕರೆದುಕೊಂಡು ನಿಂತಿದ್ದಾಗ ತಾಯಿಯ ಕಣ್ತಪ್ಪಿಸಿ ಆ ಮಗುವನ್ನು ಕದ್ದೊಯ್ಯುವಂಥ ಪ್ರಯತ್ನ ಮಾಡಿದ್ದಾನೆ. ಸಹಜವಾಗಿ ಆ ಬಸ್ ನಿಲ್ದಾಣದಲ್ಲಿ ಸರಿಸುಮಾರು ಜನ ಇದ್ದರು. ಬಸ್ ನಿಲ್ದಾಣದ ಸುತ್ತಮುತ್ತಲೂ ಕೂಡ ಅಂಗಡಿ ಮುಂಗಟ್ಟುಗಳಿದ್ದಾವೆ. ಈ ಸಂದರ್ಭದಲ್ಲಿ ಮಗುವನ್ನು ಹೊತ್ತೊಯ್ತಿರುವಂಥ ಮಾಹಿತಿ ಆ ತಾಯಿಗೆ ತಕ್ಷಣ ಗೊತ್ತಾಗುತ್ತೆ. ಆ ತಾಯಿ ಕೂಗಾಡಿದ್ದಾಳೆ. ಆ ತಾಯಿ ಮಗುವನ್ನು ಹೊತ್ತೊಯ್ತಾ ಇದ್ದಾನೆ ಅಂಥೇಳಿ ಜನರ ಗಮನ ಸೆಳೆದಿದ್ದಾಳೆ. ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಅಲ್ಲಿದ್ದಂಥ ಜನ ಒಂದು ದೊಡ್ಡ ಗುಂಪೆ ಅಲ್ಲಿ ಸೇರಿದೆ. ಆನಂತರದಲ್ಲಿ ಆ ಕಳ್ಳ ಖದೀಮನನ್ನು ಹಿಡಿದು ಜನ ಬುದ್ಧಿ ಕಲಿಸಿದ್ದಾರೆ. ಆನಂತರ ಪೊಲೀಸರಿಗೂ ಒಪ್ಪಿಸಿದ್ದಾರೆ ಅಂತ ಕಾಣಿಸುತ್ತೆ. ಈ ರೀತಿ ಮಕ್ಕಳ ಕಳ್ಳತನ ಎನ್ನುವ ವಿಚಾರ ನಿಜಕ್ಕೂ ಇದು ಹೊಸ ಸುದ್ದಿ ಅಂತ ಕಾಣಿಸುತ್ತೆ ಸದ್ಯಕ್ಕೆ. ಈ ಹಿಂದೆ ಏನಾಗಿತ್ತು, ಇಂಥ ಘಟನೆಗಳು ನಡೆದಿತ್ತಾ ಇಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಈ ಥರದ ಘಟನೆಗಳು ಕಡಿಮೆಯಾಗಿತ್ತು. ಆದರೆ ಅದು ಕೂಡ ಹಾಡು ಹಗಲೇ ಬಸ್ ನಿಲ್ದಾಣದಲ್ಲಿ, ಜನನಿಬಿಡ ಪ್ರದೇಶದಲ್ಲಿ ಮಗುವನ್ನು ಕರೆದುಕೊಂಡು ಹೋಗುವಂಥ ಪ್ರಯತ್ನ, ಮಗುವನ್ನು ಕಳ್ಳತನ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದಾಗ ಯಾವುದೋ ಮಕ್ಕಳು, ಕೆಲವಷ್ಟು ಜನ ಆಟ ಆಡಲಿಕ್ಕೆ ಅಂಥೇಳಿ ಅಂಗಳದಲ್ಲಿ ಫ್ರೀಯಾಗಿ ಬಿಡ್ತಾರೆ. ಆಟ ಆಡಲಿಕ್ಕೆ ಅಂತ ಮಕ್ಕಳು ಓಡಾಟ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಗುವನ್ನು ಕದ್ದೊಯ್ದರೆ ಕತೆ ಏನು? ಸೊ ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ದೇವದುರ್ಗದ ಜನತೆ. ಮಕ್ಕಳನ್ನು ಆಚೆ ಬಿಡುವ ಮುನ್ನ ಅಥವಾ ಮಕ್ಕಳನ್ನು ಎಲ್ಲಾದರೂ ಕರೆದುಕೊಂಡು ಹೋಗುವಾಗ ಈ ರೀತಿಯ ಖದೀಮರಿರ್ತಾರೆ. ಭಾಳ ಎಚ್ಚರಿಕೆಯಿಂದ ನಿಮ್ಮ ಮಕ್ಕಳನ್ನು ಜತನ ಮಾಡಬೇಕು. ಇಲ್ಲಂತ ಹೇಳಿದ್ರೆ ಇಂಥ ಖದೀಮರ ಪಾಲಾಗ್ತಾರೆ.